ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮನೆಗಳು ಡೋರ್ಸು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ ನೋಡ್ಬೋದು. ಇದು ಈಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ಇದರಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಹೌಸ್ ಪ್ಲಸ್ ಪಾರ್ಕಿಂಗ್ ಏರಿಯಾ ಅಂಡ್ ಬೋರ್ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ ನೀರು ನೋಡಿ. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 3 BHK ಹೌಸ್, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಯೂನಿಟ್ ಸಿಗುತ್ತೆ, 2 BHK 1 BHK. ಥರ್ಡ್ ಫ್ಲೋರ್ ಅಲ್ಲಿ 2 ಯೂನಿಟ್ ಸಿಗುತ್ತೆ, 2 BHK 1 BHK. ಫೋರ್ತ್ ಅಲ್ಲಿ 1 BHK 1 ಯೂನಿಟ್ ಓಪನ್ ಟೆರ್ರಸ್. 1 BHK 3 ಯೂನಿಟ್ ಸಿಗುತ್ತೆ, 2 BHK 3 ಯೂನಿಟ್ಸ್, ಒಂದು 3 BHK. ಇದು BBMP ಲಿಮಿಟ್ಸ್ ಅಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನೋಡ್ಬೋದು. ಮನೆ ಮುಂದೆ 30 ಫೀಟ್ ರೋಡ್. ಇದು ನೀರ್ ಬಂದ್ಬಿಟ್ಟು ಬೋರ್ವೆಲ್ ಇದೆ, ಬಿಲ್ಡಿಂಗ್ ಓನ್ ಬೋರ್ವೆಲ್ ಇದೆ ಅಂಡ್ CMC ವಾಟರ್ನು ಇದೆ. 2 ಆಪ್ಷನ್ ಇದೆ ನೋಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ, ನಾರ್ತ್ ಬ್ಯಾಂಗ್ಳೂರಿಗೆ ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಫ್ರಮ್ ಮೆಟ್ರೋ ಸ್ಟೇಷನ್ ಅಂಡ್ ಏರ್ಪೋರ್ಟ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ ನೋಡ್ಬೋದು. ಇದು ಪಾರ್ಕಿಂಗ್ ಏರಿಯಾ, ಬೋರ್ವೆಲ್ ಇದೆ, ಬಿಲ್ಡಿಂಗ್ ಓನ್ ಬೋರ್ವೆಲ್ ಇದೆ. ಪಾರ್ಕಿಂಗ್ ಏರಿಯಾದಲ್ಲಿ ಈಸಿಗೆ ಒಂದು 2 ಕಾರ್ ಪಾರ್ಕ್ ಮಾಡ್ಕೋಬಹುದು, ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ಸಿಲಿಂಡರ್ಸ್ ಎಲ್ಲ ಪ್ರೊವಿಷನ್ ಕೆಳಗಡೆ ಮಾಡಿದ್ರು ನೋಡ್ಬೋದು. ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ ನೋಡಿ, ಕ್ಲಾಡಿಂಗ್ ಎಲ್ಲ ಹಾಕಿದ್ದಾರೆ. ಅಂಡ್ ಎಲೆಕ್ಟ್ರಿಸಿಟಿ ಮೀಟರ್ಸ್, ಪರ್ಮನೆಂಟ್ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ ಬಿಲ್ಡಿಂಗ್ಗೆ. ಪಾರ್ಕಿಂಗ್ ಏರಿಯಾ ತುಂಬಾ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 2 BHK ಹೌಸ್ ಸಿಗತ್ತೆ. ಎಲ್ಲ ಮೇನ್ ಡೋರ್ಸ್ ಎಲ್ಲ ಟೀಕ್ ನೋಡ್ಬೋದು, ಎಲ್ಲ ಮನೆಗಳು ಟೀಕ್ ಇದೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ, ನಾರ್ತ್ ಬ್ಯಾಂಗ್ಳೂರ್ ಬರುತ್ತೆ, ಏರ್ಪೋರ್ಟ್ ರೋಡ್ ಬರುತ್ತೆ. ಇದು ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಫ್ರಮ್ ಏರ್ಪೋರ್ಟ್ ರೋಡ್ಗೆ ಅಂಡ್ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್, ಯಲಹಂಕಾಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಇದು BBMP ಲಿಮಿಟ್ಸ್ ಅಲ್ಲಿ ಇದೆ. 11B ಎಲೆಕ್ಟ್ರಾನಿಕ್ ಖಾತಾ. ನಿಮ್ಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 ಇಂದ 80% ಬ್ಯಾಂಕ್ ಲೋನ್ಸ್ ಆಗತ್ತೆ ನೋಡ್ಬೋದು. ಇದು 2 BHK ಹೌಸ್. ಯಾರಾದ್ರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಟೋಟಲ್ ಬಿಲ್ಡಿಂಗ್ ನೀವು ರೆಂಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈಸಿಯಾಗಿ ಒಂದು 1,10,000 ವರೆಗೂ ರೆಂಟಲ್ ಸಿಗತ್ತೆ ತಿಂಗಳ. ಇದೆಲ್ಲ ರೈಲಿಂಗ್ಸ್ ಎಲ್ಲ ಹಾಕೊಡ್ತಾರೆ ಬಿಲ್ಡಿಂಗ್ಗೆ, ಸ್ಟೆಪ್ಸ್ಗೆಲ್ಲ SS ರೈಲಿಂಗ್ಸ್ ಹಾಕ್ತಾರೆ ಅಂಡ್ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಅಂಡ್ ಫ್ಲೋರಿಂಗ್ ಅಷ್ಟೇ ಗ್ರಾನೈಟ್ ಹಾಕಿದ್ದಾರೆ. ಇದು ಈಗ ಫಸ್ಟ್ ಫ್ಲೋರ್ 3 BHK ಹೌಸ್, ಓನರ್ ಪರ್ಪಸ್ ಅಂತ ಮಾಡಿರೋದು. ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಅಂಡ್ ಸೇಫ್ಟಿ ಗ್ರಿಲ್ ಅಂಡ್ ಸೇಫ್ಟಿ ಗೇಟು ಮಾಡಿದ್ದಾರೆ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು PVC ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಫುಲ್ ಸೇಫ್ಟಿ ಪರ್ಪಸ್ ತುಂಬಾ ಚೆನ್ನಾಗಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಇದು ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ನಾರ್ತ್ ಫೇಸಿಂಗ್ ಡೋರು, ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇರುತ್ತೆ. ಎಲ್ಲ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸ್. ಇದು ಲಿವಿಂಗ್ ಏರಿಯಾ ನೋಡಿ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗು. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಲಿವಿಂಗ್ ಏರಿಯಾದಲ್ಲಿ TV ಯೂನಿಟ್ ಅಂಡ್ ಕಿಚನ್ ಆರ್ಚ್, ಮಾಡರ್ನ್ ಕಿಚನ್ ಆರ್ಚ್ ಮಾಡಿದ್ದಾರೆ, ವುಡ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ಪೂಜೆ ರೂಮು ನೋಡ್ಬೋದು. ಪೂಜೆ ರೂಮಲ್ಲಿ ಡೋರ್ಸ್ ಎಲ್ಲ ಟೀಕ್ ಹಾಕಿದ್ದಾರೆ ಅಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಾಲ್ ಗ್ಲೈಡಿಂಗ್ ಎಲ್ಲ ಮಾಡಿದ್ದಾರೆ ಅಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಸೀಲಿಂಗ್ಗೆ ಪೂಜೆ ರೂಮಲ್ಲಿ. ಅಂಡ್ ಟೋಟಲ್ ಬಿಲ್ಡಿಂಗ್ ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಯೂಸ್ ಮಾಡಿದ್ದಾರೆ. ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಒಂದು ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ ನೋಡ್ಬೋದು. ಎಲ್ಲ ಬಾಸ್ಕೆಟ್ಸ್ ಎಲ್ಲ SS ಬಾಸ್ಕೆಟ್ಸ್ ಹಾಕಿದ್ದಾರೆ.
ಈ ಕಡೆನೂ SS ಬಾಸ್ಕೆಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಕಿಚನ್ ಅಷ್ಟೇ ಸ್ಪೇಸಸ್ ಇದೆ. ಅಂಡ್ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ. ಈ ಯುಟಿಲಿಟಿಯಲ್ಲಿ ನಿಮಗೆ ಸೇಫ್ಟಿಗಳೆಲ್ಲ ಮಾಡಿದ್ದಾರೆ. ನಿಮಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಎಲ್ಲ ಇಲ್ಲೇ ಇಟ್ಕೋಬಹುದು. ವಾಷಿಂಗ್ ಮಿಷಿನ್ ಇಲ್ಲೇ ಮಾಡಿದ್ದಾರೆ, ಪ್ರಾವಿಷನ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಅಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಯುಟಿಲಿಟಿ ವಾಲ್ಗೆ ನೋಡ್ಬೋದು. ಕಿಚನ್ ಆರ್ಚ್ಗೆಲ್ಲ ವುಡ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾನು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಅಂಡ್ TV ಯೂನಿಟ್ ತುಂಬ ಚೆನ್ನಾಗಿ ಒಳ್ಳೆ ಮಾಡರ್ನ್ ಡಿಸೈನ್ ವುಡ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಈ ಫ್ಲೋರ್ ಬಂದ್ಬಿಟ್ಟು 3 BHK ಮಾಡಿದ್ದಾರೆ. ಇದು ರೂಮ್ ನಂಬರ್ 2 ಸಿಗತ್ತೆ ನೋಡಿ. ಈ ರೂಮಲ್ಲೂ ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಎಲ್ಲ ವಾರ್ಡ್ರೂಬ್ಸ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಸಿಗತ್ತೆ. ರೂಮ್ ನಂಬರ್ 1 ಇದು. ಮಾಸ್ಟರ್ ಬೆಡ್ರೂಮ್ ನೋಡಿ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಒಂದು ವಿಂಡೋ ಮಾಡಿದ್ದಾರೆ. ಅಂಡ್ ವಾರ್ಡ್ರೂಬ್ಸ್ ಲಾಫ್ಟ್ಸ್ ಡ್ರೆಸ್ಸಿಂಗ್ ಟೇಬಲ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬಹುದು, ಅಷ್ಟೇ ಚೆನ್ನಾಗಿ ಸ್ಪೇಸಸ್ ಸಿಗಿದೆ. ಅಂಡ್ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ ನೋಡಿ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ. ನೋಡ್ಬೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಬಿಲ್ಡಿಂಗ್ಗೆ. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿಲ್ಲ, ಇನ್ನು ಪೆಂಡಿಂಗ್ ಇದೆ ವರ್ಕ್ ಎಲ್ಲ. ಆಲ್ಮೋಸ್ಟ್ ಅಲ್ಲಿ 90-95% ವರ್ಕ್ ಕಂಪ್ಲೀಟ್ ಆಗೋಗಿದೆ ಇನ್ನೆಲ್ಲ. ಇದು ಕಾಮನ್ ವಾಶ್ರೂಮ್. ಇದು ರೂಮ್ ನಂಬರ್ 3. ರೂಮ್ ನಂಬರ್ 3 ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬಹುದು. ಅಂಡ್ ವಿಂಡೋ ಇದೆ, ವೆಂಟಿಲೇಷನ್ ಗಾಲ್ಕೆ ಏನು ತೊಂದರೆ ಏನಿಲ್ಲ. ಅಂಡ್ ವಾರ್ಡ್ರೂಬ್ಸ್ ಲಾಫ್ಟ್ಸ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜಸ್ ಅಷ್ಟೇ ಸ್ಪೇಸಸ್ ಇದೆ. ಇದು ಫಸ್ಟ್ ಫ್ಲೋರ್ 3 BHK ಹೌಸು. ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗತ್ತೆ. 1 BHK ಒಂದು ಯೂನಿಟು, ಆ ಕಡೆ 2 BHK ಯೂನಿಟ್ ಸಿಗತ್ತೆ. ಇದು 1 BHK ಯೂನಿಟ್ ತೋರಿಸ್ತೀನಿ. ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಎಲ್ಲ ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡ್ಬೋದು. ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ಮೇನ್ ಡೋರ್ಸ್ ಎಲ್ಲ ಮನೆಗಳು ಟೀಕ್, ಫ್ರೇಮು ಟೀಕ್ ಇರುತ್ತೆ. ಇದು ಎಂಟರ್ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗತ್ತೆ. ಲಿವಿಂಗ್ ಏರಿಯಾದಲ್ಲಿ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ TV ಯೂನಿಟ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡ್ಬೋದು. ಇದು ಕಿಚನು ನೋಡಿ. ಕಿಚನ್ ಅಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಲಾಫ್ಟ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ. ಅಂಡ್ ಅಂಡ್ ಫ್ರಿಡ್ಜ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಪ್ರಾವಿಷನ್ ಎಲ್ಲ ಇದೆ. ಇದು ರೂಮಲ್ಲಿ ವಾರ್ಡ್ರೂಬ್ಸ್ ಲಾಫ್ಟ್ಸ್ ಡ್ರೆಸ್ಸಿಂಗ್ ಟೇಬಲ್ ವಿಂಡೋ ಇದೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬಹುದು. ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಇದು ಕಾಮನ್ ವಾಶ್ರೂಮು. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್, ಇಲ್ಲೇ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಇಟ್ಕೋಬಹುದು. ಅಂಡ್ ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇದು ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ರಲ್ವ. ಈಗ 2 BHK ಹೌಸ್ ತೋರಿಸ್ತೀನಿ. ಎಲ್ಲ ಮನೆಗಳೂ ಮೇನ್ ಡೋರ್ಸ್ ಎಲ್ಲ ಟೀಕ್ ಇರುತ್ತೆ. ಅಂಡ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಮಾಡಿರೋದು. ಇದು ಲಿವಿಂಗ್ ಏರಿಯಾ ಸಿಗುತ್ತೆ. ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಯೂನಿಟ್ ಮಾಡಿದ್ದಾರೆ. ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಅಂಡ್ ಒಳ್ಳೆ ಚೆನ್ನಾಗಿ ಸ್ಪೇಸಸ್ ಇದೆ. ಅಂಡ್ ರೂಮು ಅಷ್ಟೇ, ವೆಂಟಿಲೇಷನ್ ಗಾಲ್ಕೆ ಏನು ತೊಂದರೆ ಏನಿಲ್ಲ. ಇದು ಕಿಚನಲ್ಲಿ ನೋಡ್ಬೋದು ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಪೂಜೆ ರೂಮು, ಇಂಡಿವಿಜುವಲ್ ಪೂಜೆ ರೂಮು ಮಾಡಿದ್ದಾರೆ. ಪೂಜೆ ರೂಮ್ ವಾಲ್ಗಿನೂ ಅಷ್ಟೇ ಟೈಲ್ಸ್ ಹಾಕಿದ್ದಾರೆ. ಇದೊಂದು ರೂಮ್ ಸಿಗತ್ತೆ.
ರೂಮ್ ಸೈಜು ನೋಡಿ, ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಅಂಡ್ ಒಂದು ವಿಂಡೋ ಇದೆ, ವೆಂಟಿಲೇಷನ್ ಗಾಳಿ ತುಂಬ ಚೆನ್ನಾಗಿರುತ್ತೆ. ಅಂಡ್ ವಾರ್ಡ್ರೋಬ್ಸ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದೊಂದು ರೂಮು, ಮಾಸ್ಟರ್ ಬೆಡ್ರೂಮು ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅಂಡ್ ವಿಂಡೋ ಇದೆ, ವಾರ್ಡ್ರೋಬ್ಸ್ ಮಾಡಿಸಿದ್ದಾರೆ, ಅಂಡ್ ಡ್ರೆಸ್ಸಿಂಗ್ ಟೇಬಲು ಮಾಡಿದ್ದಾರೆ, ಅಂಡ್ ಫ್ಲೋರಿಂಗ್ ಗ್ರಾನೈಟು, ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮು, ಎಲ್ಲ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಎಲ್ಲ ಇಲ್ಲಿ ಇಟ್ಕೋಬಹುದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಹೌಸು, 2 BHK ಹೌಸು. ಇದು ಸೆಕೆಂಡ್ ಫ್ಲೋರ್ ಡೀಟೇಲ್ಸ್. ನೆಕ್ಸ್ಟ್ ಥರ್ಡ್ ಫ್ಲೋರು ಸೇಮ್ ಸಿಮಿಲರೇ ಇರುತ್ತೆ, 1 BHK ಒಂದು ಅಂಡ್ 2 BHK ಒಂದು. ಇದು ಥರ್ಡ್ ಫ್ಲೋರು. ಥರ್ಡ್ ಫ್ಲೋರಲ್ಲಿ ಜಸ್ಟ್ ಸೇಮ್ ತೋರಿಸ್ತೀನಿ. ಸೆಕೆಂಡ್ ಫ್ಲೋರ್ ಏನು ನೋಡಿದ್ರೆ ಆ ಥರನೇ, ಈ ಕಡೆ 1 BHK, ಆ ಕಡೆ 2 BHK. ನೆಕ್ಸ್ಟು ಫೋರ್ತ್ ಫ್ಲೋರು ಟೆರ್ರಸ್ಸು, ಅಲ್ಲಿ ಒಂದು 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಇರುತ್ತೆ. ಟೋಟಲ್ ಈ ಬಿಲ್ಡಿಂಗಲ್ಲಿ 1 BHK ಹೌಸು 3 ಯೂನಿಟ್ ಸಿಗುತ್ತೆ, 2 BHK ಹೌಸು 3 ಯೂನಿಟ್ ಸಿಗುತ್ತೆ, ಒಂದು 3 BHK ಹೌಸು 1 ಯೂನಿಟ್ ಸಿಗುತ್ತೆ. ನೋಡ್ಬೋದು ಸೇಮ್ ನೋಡಿ. ಇದು ಫೋರ್ತ್ ಫ್ಲೋರಲ್ಲಿ 1 BHK ಹೌಸು. ನೀವು ಟೋಟಲ್ ಬಿಲ್ಡಿಂಗ್ ಏನಾದರೂ ರೆಂಟಲ್ ಕೊಡ್ತೀವಿ ಅಂದರೆ ಈಸಿಯಾಗಿ ನೀವು 1,10,000ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. 100% ರೆಂಟಲ್ ಸಿಗುತ್ತೆ. ಒಳ್ಳೆ ಡಿಮ್ಯಾಂಡ್ ಏರಿಯಾ, ಸುತ್ತ ಡೆವಲಪ್ಡ್, ಫುಲ್ಲಿ ಡೆವಲಪ್ಡ್ ಏರಿಯಾ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇಮಿಡಿಯೇಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರೆಂಟಲ್ ಒಳ್ಳೆ ರೆಂಟಲ್ ದುಡಿಯುತ್ತೆ ನೋಡಿ. ಎಲ್ಲ G+3 ಹೌಸಸ್ಸೇ ಇರೋದು ಈ ಲೊಕೇಶನಲ್ಲಿ. ಯಾಕೆಂದರೆ ತುಂಬ ಡಿಮ್ಯಾಂಡ್ ಇದೆ ರೆಂಟಲ್ ಎಲ್ಲ, ಅದಕ್ಕೋಸ್ಕರ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು 2,25,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,25,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್